ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧಾರಾವಾಹಿ ಅತಿ ಮಧುರ ಅನುರಾಗ ಇಂದಿನ ಸಂಚಿಕೆ ನಿನ್ನೆಯವರೆಗೆ. ಇನ್ನೇನು ಅಂತಿಮ ಪರೀಕ್ಷೆಗಳು 2 ವಾರಗಳಲ್ಲಿ ಮುಗಿದು ಹೋಗುತ್ತವೆ. ನಾನು ಆಗ ಊರಿಗೆ ಹೋಗುವನಿದ್ದೇನೆ. ಸಮಕ್ಷಮದಲ್ಲಿ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳುವೆ. ಅನುರಾಗ್ ತನ್ನ ಮನದಲ್ಲಿದ್ದ ವಿಚಾರಗಳನ್ನು ಹೇಳಿದ. ಅನುರಾಗನ ವಿಚಾರಗಳು ಮಧುರಾಳ ತಂದೆ ತಾಯಿ ಇಬ್ಬರಿಗೂ ಸಮಂಜಸವೆನಿಸಿದವು. ಇಂದಿನ ಸಂಚಿಕೆ ಮುಂದುವರಿಯುತ್ತದೆ. ಅನುರಾಗ್, ನಮ್ಮ ಮಧುರ ಮೊದಲಿನಿಂದಲೂ ಅಪ್ಪನ ಮಗಳಾಗಿ ತುಂಬ ಪ್ರಿಯಾಗಿ ಬೆಳೆದಿದ್ದಾಳೆ. ಈಗಲೂ ಆಕೆ ಇವರ ಮುದ್ದಿನ ಮಗಳೇ. ತನ್ನ ಸ್ವಂತ ವಿಚಾರಗಳನ್ನು ಪ್ರತಿಪಾದಿಸುವವಳು. ಇಬ್ಬರಲ್ಲೂ ಹೊಂದಾಣಿಕೆ ಬೇಕಾಗುತ್ತೆ. ನೀನು ಹಳ್ಳಿಯ ವಾತಾವರಣದಿಂದ ಬಂದವನು, ಮೇಲಾಗಿ ತಾಯಿಯ ಜೊತೆಗೆ ಇರುವವನು. ಕೌಸಲ್ಯ ಸಹ ತನ್ನ ಮನದಲ್ಲಿದ್ದದ್ದನ್ನು ಹೇಳಿದ್ದಳು. ಆಂಟಿ, ನಾನು ಈಗಾಗಲೇ ನನ್ನ ವಿಚಾರ, ತತ್ವಗಳು, ನಾನು ಬೆಳೆದು ಬಂದ ವಾತಾವರಣ ಎಲ್ಲವನ್ನೂ ಮಧುರಾಳಿಗೆ ಹೇಳಿದ್ದೇನೆ. ನನ್ನೆಲ್ಲ ವಿಚಾರಗಳಿಗೆ ಅವಳು ಫುಲ್ ಖುಷಿಯಾಗಿದ್ದಾಳೆ. ಅವಳ ಮನಸ್ಸು ತುಂಬ ಮೃದುವಾದುದು ಮತ್ತು ವಿಶಾಲವಾದುದು. ನಮ್ಮಿಬ್ಬರಲ್ಲಿ ಯಾವುದೇ ಮುಚ್ಚು ಮರೆಯಿಲ್ಲ. ನಮ್ಮ ಹೊಂದಾಣಿಕೆಯ ಬಗ್ಗೆ ನೀವು ಚಿಂತಿಸುವ ಪ್ರಮೇಯವಿಲ್ಲ ಎಂದು ಅನುರಾಗ್ ಕೌಸಲ್ಯಳಿಗೆ ಮನದಟ್ಟು ಮಾಡಿದ್ದ. ಆಂಟಿ, ಅಂಕಲ್ ಇಬ್ಬರು ಫುಲ್ ಖುಷಿಯಾಗಿದ್ದರು. ಅನುರಾಗನ ಮಾತುಗಳಿಗೆ, ವಿಚಾರಧಾರೆಗೆ. ಅನುರಾಗ್, ಮಧುರ ನಮ್ಮ ಕಣ್ಮಣಿ. ಅವಳ ಮನಸ್ಸಿಗೆ ಒಂಚೂರು ನೋವಾಗದಂತೆ ನೋಡಿಕೊಂಡು ಬಂದಿದ್ದೇವೆ. ಮುಂದೆ ನೀವು ಅವಳನ್ನು ಅದೇ ರೀತಿ ನೋಡಿಕೊಳ್ಳಬೇಕು. ಶಿವ ಪಾರ್ವತಿ, ಕೃಷ್ಣ ರುಕ್ಮಿಣಿಯರಂತೆ ನೀವಿಬ್ಬರೂ ಅನ್ಯೋನ್ಯವಾಗಿ ಖುಷಿಯಿಂದ ಇರಬೇಕೆಂಬುದೇ ನಮ್ಮ ಮನದಾಸೆ ಅಷ್ಟೇ. ಮೋಹನ್ ರಾಜ್ ಮತ್ತೊಮ್ಮೆ ತಮ್ಮ ಮನದಲ್ಲಿದ್ದುದನ್ನು ಬಿಚ್ಚಿಟ್ಟಿದ್ದರು. ಸರ್, ಡೋಂಟ್ ವರಿ. ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಖಂಡಿತವಾಗಿ ಈಡೇರಿಸುವ ಜವಾಬ್ದಾರಿ ನಮ್ಮಿಬ್ಬರದು. ನಿಮ್ಮ ನಿರೀಕ್ಷೆಗಳ ಮಟ್ಟವನ್ನು ತಲುಪುತ್ತೇವೆ. ನಮ್ಮನ್ನು ದಯವಿಟ್ಟು ನಂಬಿರಿ. ಅನುರಾಗನ ಮಾತಿನಿಂದ ಅವರಿಗೆ ಸಮಾಧಾನವಾಗಿತ್ತು. ಏನಮ್ಮ ಮಧು, ನೀನೇನು ಹೇಳುವೆ? ಅನುರಾಗನ ಮಾತುಗಳು ಇಷ್ಟವಾದವೇ ಇಷ್ಟವಾಗದೆ ಏನು ಅಂತ ಅಂತೀಯ? ಇಷ್ಟವಾಗಿದ್ದಕ್ಕೆ ಅಲ್ಲವೇ ಅವನನ್ನು ಮೆಚ್ಚಿದ್ದು ಅಂತೀಯ ಎಂದು ಮಗಳಿಗೂ ಅಭಿಪ್ರಾಯ ಕೇಳಿದ್ದರು ಮೋಹನ್ ರಾಜ್. ಅಪ್ಪ, ನನ್ನ ಮನದಲ್ಲಿರುವುದನ್ನೆಲ್ಲ ನಾನು ಹೇಳಿಯೇ ಅಲ್ವೇ ಅನುರಾಗನನ್ನು ಇಲ್ಲಿಗೆ ಕರೆಸಿದ್ದು. ಮತ್ತೆ ಹೇಳಬೇಕೇ? ನಿಮಗೂ ನನ್ನನ್ನು ರೇಗಿಸಲು ಇಷ್ಟವೇ? ನೀನು ಅಮ್ಮ ಏನಂತೀರೋ ನಾನು ಹಾಗೆ ಅಷ್ಟೇ. ಚುಟುಕಾಗಿ ಹೇಳಿದ ಮಗಳ ಮಾತು ಇಷ್ಟವಾಗಿತ್ತು. ಅವಳ ತಂದೆ ತಾಯಿಯರಿಗೆ ಇಬ್ಬರು ಅವರ ಪ್ರೀತಿಗೆ ಹಸಿರು ನಿಶಾನೆ ತೋರಿಸಿದ್ದರು. ಪ್ರೇಮಿಗಳಿಬ್ಬರ ಸಂತಸದ ಮೇರೆಗೆ ಮಿತಿಯೇ ಇರಲಿಲ್ಲ. ತಿಂಡಿ ಮುಗಿಯುತ್ತಲೇ ಮಧುರ ಅನುರಾಗನಿಗೆ ತನ್ನ ಮನೆಯನ್ನೆಲ್ಲ ಸುತ್ತಾಡಿಸಿ
ತೋರಿಸಿದ್ದಳು ತುಂಬ ಉತ್ಸಾಹದಿಂದ. ಕೊನೆಗೆ ತನ್ನ ಕೋಣೆಗೆ ಕರೆದುಕೊಂಡು ಹೋಗಿದ್ದಳು. ಅನು, ನನ್ನ ಅಪ್ಪ ಅಮ್ಮ ತಮ್ಮ ಒಪ್ಪಿಗೆ ನೀಡಿದರು. ಈಗ ನಿನ್ನ ಅಮ್ಮಂದು ಅಷ್ಟೇ ಉಳಿಯಿತು ಅಲ್ಲವಾ? ಹೇಗಿದ್ದರೂ ನಿನ್ನ ಅಮ್ಮನನ್ನು ಒಪ್ಪಿಸುವ ಜವಾಬ್ದಾರಿ ನಿಂದೆ ಅಂತ ನೀನು ಹೇಳಿರುವಿ. ಈಗಲಾದರೂ ನಮ್ಮ ಪ್ರೇಮ ಪುರಾಣವನ್ನು ಸೆಲೆಬ್ರೇಟ್ ಮಾಡೋಣವಾ? ಅಂದರೆ ಅಂದು ನಾವಿಬ್ಬರೂ ಸಿನಿಮಾಕ್ಕೆ ಹೋಗಿದ್ದಾಗ ಬರೀ ಕೈ ಹಿಡಿದು ಸುತ್ತಾಡುವುದು, ಕೈ ಇಸುಕುವುದು ಅಷ್ಟೇ ಮುಗಿದಿತ್ತು. ನಮ್ಮ ಪ್ರೀತಿಯ ಸಂಭ್ರಮಾಚರಣೆ ಇಂದು ಇನ್ನೂ ತುಸು ಮುಂದೆ ಹೋಗೋಣವೇ? ಹೇಗೆ? ನಿನ್ನಿಷ್ಟ ಮಧು ಎಂದು ಅನುರಾಗ್ ಹೇಳುತ್ತಿದ್ದಂತೆ ಅದಕ್ಕೆ ಕಾಯುತ್ತಿದ್ದಳೇನೋ ಎಂಬಂತೆ ಮಧುರ ಅನುರಾಗನನ್ನು ಬಳಸಿ ಹಿಡಿದು ಅವನ ಕೆನ್ನೆ ತುಟಿಗಳಿಗೆ ಮೊದಲ ಬಾರಿಗೆ ಚುಂಬಿಸಿ ಸಂಭ್ರಮಿಸಿದ್ದಳು. ಅನುರಾಗನು ಅವಳ ಕ್ರಿಯೆಗೆ ತಾನು ಸ್ಪಂದಿಸಿ ಅವಳಿಗೆ ಖುಷಿ ನೀಡಿದ್ದ. ಬಿಗಿದಪ್ಪಿಕೊಂಡು ಇಬ್ಬರು ತುಸು ಹೊತ್ತು ಸಂಭ್ರಮಿಸಿದ್ದರು. ಮದುವೆ ಮುಗಿಯುವವರೆಗೆ ಇದರಲ್ಲೇ ತೃಪ್ತಿಪಟ್ಟಿಕೊಳ್ಳಬೇಕು. ಮುಂದಿನದಕ್ಕೆ ಡಿಮ್ಯಾಂಡ್ ಇಡಬೇಡ. ಅದಕ್ಕೆ ನಾನು ಒಪ್ಪುವುದೂ ಇಲ್ಲ, ತಿಳಿಯಿತಾ? ಅನುರಾಗ್ ಮಧುರಾಳನ್ನು ರೇಗಿಸಲು ಮುಂದಾಗಿದ್ದ. ಓಕೆ ಬಾಬಾ, ಮತ್ತೇನನ್ನು ನಾನು ಆಶಿಸುವುದಿಲ್ಲ. ನೀನು ಮಾತ್ರ ಗಾಬರಿ ಬೀಳಬೇಡ. ಮತ್ತಿನ ಚೈತನ್ಯದಲ್ಲಿಯೇ ಮದುವೆಯವರೆಗೆ ಸುಲಲಿತ ಹೆಜ್ಜೆ ಇಡೋಣ. ಮಧುರ ಅನುರಾಗನ ಮಾತಿಗೆ ತಕ್ಕಂತೆ ಪ್ರತಿಕ್ರಿಯಿಸಿ ಮಂದನಗೆ ಹರಿಸಿದ್ದಳು. ಅವಳ ಸುಳಿಗಲ್ಲ ಅನುರಾಗನಿಗೆ ಅವಳನ್ನು ಮತ್ತೊಮ್ಮೆ ಬಿಗಿದಪ್ಪಿ ಮುತ್ತಿಡುವಂತೆ ಮಾಡಿತ್ತು. ಮಧುರಾಳಿಗೆ ಫುಲ್ ಖುಷ್. ನೀನು ತುಂಬ ಘಾಟಿ ಎಂದು ಹೇಳುತ್ತಾ ಅನುರಾಗ್ ಅವಳ ಕೆನ್ನೆ ಹಿಂಡಿದ್ದ. ನವಿರಾಗಿ ಕೊನೆಗೆ ಇಬ್ಬರು ಮನಸಾರೆ ನಕ್ಕು ಖುಷಿಪಟ್ಟಿದ್ದರು. ತುಸು ಹೊತ್ತು ಅಂದು ಅನುರಾಗ್ ಮಧುರಾಳ ಮನೆಯಲ್ಲಿಯೇ ಮಧ್ಯಾಹ್ನದ ಊಟವನ್ನು ಮುಗಿಸಿಕೊಂಡು ಸಾಯಂಕಾಲ ಹಾಸ್ಟೆಲ್ ಸೇರಿದ್ದ. ಅನುರಾಗ್ ಆಗಾಗ ಮನೆಗೆ ಬರುತ್ತಿರು ಎಂದು ಕೌಸಲ್ಯ ಅನುರಾಗ್ ಅಲ್ಲಿಂದ ಹೊರಡುವಾಗ ಹೇಳಿದಾಗ ಮೋಹನ್ ರಾಜ್ ಸಹ ತಮ್ಮ ದನಿಗೂಡಿಸಿದ್ದರು. ಅವರ ಮಾತಿನಿಂದ ಹೆಚ್ಚು ಖುಷಿಪಟ್ಟವಳು ಮಧುರ. ಧನ್ಯವಾದಗಳು ಸ್ನೇಹಿತರೆ. ಅತಿ ಮಧುರ ಅನುರಾಗ ಧಾರಾವಾಹಿ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿದಿರುತ್ತದೆ. ಸ್ನೇಹಿತರೆ, ನಾವು ಹೇಳುತ್ತಿರುವ ಧಾರಾವಾಹಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.